ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ತರಕಾರಿನ ಬಳಸ್ಕೊಂಡು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಟೊಮೊಟೊ ಬಾತ್ನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಸಿಂಪಲ್ಲಾಗಿರುತ್ತೆ, ಹಾಗೆ ಅಷ್ಟೇ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು 4 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಇದಕ್ಕೆ ಪಲಾವ್ಗೆ ಹಾಕೋವಂಥ ಎಲ್ಲ ಡ್ರೈ ಸ್ಪೈಸಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 6-7 ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ಥರ ಹಸಿಮೆಣ್ಸಿಕಾಯಿನ ಬಳಸ್ತಿಲ್ಲ, ಬದಲಾಗಿ ನಾನು ಚಿಲ್ಲಿ ಪೌಡರ್ನ ಬಳಸ್ತಿದ್ದೀನಿ. ಟೊಮೊಟೊ ಬಾತಲ್ಲಿ 10-20 ಟೈಪ್ ಆಫು ಟೊಮೊಟೊ ಬಾತ್ನ ಮಾಡೋ ಥರ ರೆಸಿಪೀಸ್ ಇದೆ. ನಾವು ಯಾವ್ಯಾವ ಥರನೂ ಬೇಕಾದ್ರೂ ಮಾಡಬಹುದು. ಇದು ನಾನು ತರಕಾರಿನ ಬಳಸ್ಕೊಂಡು ಸಿಂಪಲ್ಲಾಗಿ ಮತ್ತು ಚಿಲ್ಲಿ ಪೌಡ್ರನ್ನ ಬಳಸ್ಕೊಂಡು ಟೇಸ್ಟಿಯಾಗಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಕ್ಯಾರೆಟ್ನ ಹಾಕ್ಕೋತಿದ್ದೀನಿ. ಕ್ಯಾರೆಟ್ನ ನಾನಿಲ್ಲಿ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹೇಗೆ ಬೇಕಿದ್ರೂ ಕಟ್ ಮಾಡ್ಕೊಂಡು ಹಾಕ್ಬೋದು. ನಾನಿವಾಗ ಬೀನ್ಸ್ನ ಹಾಕ್ಕೋತಿದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಸ್ವಲ್ಪ ಆಲೂಗೆಡ್ಡೆನ ಬಳಸ್ಕೋತಿದ್ದೀನಿ. ನೀವು ಯಾವ ತರಕಾರಿ ಬೇಕಿದ್ದರೆ ಹಾಕ್ಬೋದು. ಬೇಕಿದ್ದರೆ ನವಿಲುಕೋಸು ಹಾಕ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಈ ತರಕಾರಿಗಳನ್ನೆಲ್ಲ ಹಾಕ್ತೇನೆ ಬರೀ ಬೀಟ್ರೂಟ್ ಕೂಡ ಹಾಕಿ ಬಳಸ್ಕೊಂಡು ಮಾಡ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೀಟ್ರೂಟ್ ಪಲಾವ್ ಥರ ಇರುತ್ತೆ. ಇವಾಗ ತರಕಾರಿನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಒಂದು 6-7 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಹುಳಿ ಟೊಮೊಟೊ. ಟೊಮೆಟೊ ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಇವಾಗ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಿದ್ದೀನಿ. ಒಂದ್ಸಲ ನೀಟಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ತರಕಾರಿ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕಲ್ಲ, ಹಾಗಾಗಿ ನೀವು ಬೇಕಿದ್ರೆ ಇದಕ್ಕೆ ಹಸಿ ಬಟಾಣಿನ ಕೂಡ ಸೇರಿಸ್ಕೋಬೋದು. ತರಕಾರಿ ಎಲ್ಲ ಹಾಕಿರೋದ್ರಿಂದ ಪಲಾವ್ ಅನ್ಕೋತಾರೆ ಕೆಲವರು. ಪಲಾವ್ ಥರ ಮಾಡಬಹುದು ಪಲಾವ್ನು, ಈ ಥರ ಟೊಮೊಟೊ ಬಾತ್ ಥರನೂ ಮಾಡಬಹುದು. ನಾನು ಆಗಲೇ ಹೇಳಿದ್ನಲ್ಲ, 10 ಟೈಪಿಂದ 20 ಟೈಪ್ವರೆಗೂ ಟೊಮೊಟೊ ಬಾತ್ನ ವೆರೈಟಿಯಾಗಿ ಮಾಡ್ಬೋದು. ಇವಾಗ ನಾನು 2 ಟೇಬಲ್ ಸ್ಪೂನು ಗಟ್ಟಿ ಮೊಸರನ್ನ ಹಾಕ್ಕೋತಿದ್ದೀನಿ. ಇವಾಗ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ಕೊಳ್ಳೋದು. ಎಷ್ಟು ಈಸಿ, ಎಷ್ಟು ಬೇಗ ಆಗೋಯ್ತಂದರೆ ಬರೀ 10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಟಿಫನು. ಟೇಸ್ಟ್ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ಡಬಲ್ ಕ್ವಾಂಟಿಟಿನಲ್ಲಿ ನೀರನ್ನ ಸೇರಿಸ್ಕೋಬೇಕು. ನಾನು ಇಲ್ಲಿ 1.5 ಲೋಟ ಅಕ್ಕಿ ತಗೊಂಡಿದ್ದೀನಿ, ಹಾಗಾಗಿ 3 ಲೋಟ ಸೇರಿಸ್ಕೋತಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಿದ್ದೀನಿ. ನೀವು ಬೇಕಿದ್ರೆ ತರಕಾರಿ ಫ್ರೈ ಮಾಡ್ಕೋಬೇಕಾದ್ರೂ ಕೂಡ ಹಾಕೋಬೋದು. ನಾನು ಆವಾಗಲೇ ಹಾಕ್ಕೋತಾ ಇದ್ದೆ ತರಕಾರಿ ಹಾಕೊಂಡ ತಕ್ಷಣ. ಈ ಸಲ ಮಾತ್ರ ಇವಾಗ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೇಯ್ನು ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕು. ಚಿಲ್ಲಿ ಪೌಡರ್ನ ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಿಲ್ ತೊಗೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಅಂಥ ಟೊಮೊಟೊ ಬಾತು ರೆಡಿಯಾಗಿ ಹೋಗುತ್ತೆ. ನೋಡಿ, ಒಂದು ವಿಸಿಲ್ ತೊಗೋಬೇಕಷ್ಟೇ, ಪರ್ಫೆಕ್ಟಾಗಿ ಬಂದಿರುತ್ತೆ. ಎಲ್ಲೂ ಕೂಡ ಅನ್ನ ಮೆತ್ತಗಾಗೋದಾಗಲಿ ಆ ಥರ ಯಾವ ಥರನೂ ಆಗೋದಿಲ್ಲ. ಉದುದ್ರಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ. ಇವಾಗ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ಕುದಿ ಬಂದ ತಕ್ಷಣ ನಾವು ಕುಕ್ಕರ್ ಮುಚ್ಚಳನ ಹಾಕೋದ್ರಿಂದ ಈ ಥರ ನೀಟಾಗಿ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಏನಿರೋದಿಲ್ಲ. ಒಂದ್ಸಲ ಜಸ್ಟ್ ಮೇಲಿಂದ ಕೆಳಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲಿ ಸಖತ್ ಟೇಸ್ಟಿಯಾಗಿರುವಂಥ ತರಕಾರಿ ಟೊಮೊಟೊ ಬಾತು ರೆಡಿ ಆಗೋಯ್ತು. ಇವಾಗ ಟಿಫನ್ ಎಲ್ಲ ಮಾಡಾಯಿತು. ಇದು ಮಂಡೇ ವ್ಲಾಗು, ಹಾಗಾಗಿ ಮಂಡೇ ಕೂಡ ಈವ್ನಿಂಗು ಪೂಜೆ ಮಾಡಿದ್ದೆ. ಆ ಪೂಜೆದು ಒಂದು ಕ್ಲಿಪ್ಪಿಂಗ್ನ ಇಲ್ಲೇ ಆ್ಯಡ್ ಮಾಡಿದ್ದೀನಿ. ಮಂಡೇ ಬಂತಂದರೆ ಆಲ್ಮೋಸ್ಟ್ ನಾನು ಯಾವಾಗಲೂ ಬ್ಯುಸಿನೇ ಇರ್ತೀನಿ, ಫ್ರೀ ಇರೋದಿಲ್ಲ. ಹಾಗಾಗಿ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವ್ರು ಕೇಳ್ಬೋದು ಏನು ಕಷ್ಟ ಆಗುತ್ತೆ ಅಂತ. ಬಟ್ ನಾವು ಸೋಮವಾರ ಆಗಿರೋದ್ರಿಂದ, ಶಿವ ಮತ್ತು ಕಾಳಿಕಾದೇವಿ ಆರಾಧಕರಾಗಿರೋದ್ರಿಂದ ನಾವು ಶಿವ ಪೂಜೆನಲ್ಲೇ ಜಾಸ್ತಿ ದಿನನ ಕಳೀತೀವಿ. ಶಿವ ಪೂಜೆ ಹಾಗೆ ಜಪಗಳನ್ನ ಮಾಡ್ತಿರ್ತೀವಿ ಅಷ್ಟೇ. ಹಾಗಾಗಿ ಬ್ಯುಸಿ. ಇಲ್ಲಿ ದೇವ್ರದ್ದು ಕ್ಲಿಪ್ಪಿಂಗ್ ಕೂಡ ಪೂಜೆ ಆಗಿದ್ದು ಒಂದು ಚಿಕ್ಕದ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನಾನು ಇಲ್ಲಿ ದೇವರಿಗೆ ನೈವೇದ್ಯ ಮಾಡಿರೋದನ್ನ ವಿಡಿಯೋ ಶೂಟ್ ಮಾಡಿಲ್ಲ. ನಮ್ಮ ಹಸ್ಬೆಂಡ್ ಪರ್ಮಿಷನ್ ಕೊಡಲಿಲ್ಲ, ನನ್ನ ಹಸ್ಬೆಂಡ್. ಹಾಗಾಗಿ
ದೇವ್ರಿಗೆ ನೈವೇದ್ಯ ಆಗಿರೋದು ಬೇಡ ಅಂದರು, ಹಾಗಾಗಿ ನಾನು ಪೂಜೆ ಆಗಿರೋದನ್ನು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ, ಶಿವನ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಶಿವಂದು ಜಪ ಮಾಡ್ತೀವಿ. ಹಾಗಾಗಿ ಆ ಜಪ ಮಾಡಿರೋದು ಕೂಡ ಒಂದು ಚಿಕ್ಕ ಪಿಕ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ವಿಡಿಯೋ ನೋಡ್ತಿರೋ ಅಂಥ ಪ್ರತಿಯೊಬ್ಬರಿಗೂ ಶಿವ ಮತ್ತು ಶಕ್ತಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರೇಯರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.